ಗೀತಾ ಮಹಾತ್ಮೆ. ಯುದ್ಧ ಭೂಮಿಯಲ್ಲಿ ಎದುರು ಸೇನೆಯಲ್ಲಿ ತನ್ನವರನ್ನು ಕಂಡು ಬಂಧುಮೋಹದಿಂದ ಕುಸಿದು ಕುಳಿತು ನಾನು ಯುದ್ಧ ಮಾಡಲಾರೆ ಎಂದ ಅರ್ಜುನನನ್ನು ಭಗವಂತ ತನ್ನ ಬೋಧನೆಯಿಂದ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಯುದ್ಧಕ್ಕೆ ಸಿದ್ಧನನ್ನಾಗಿ ರೂಪಿಸುವ ವಿಚಾರವು ಭಗವದ್ಗೀತೆ 2ನೇ ಅಧ್ಯಾಯದಿಂದ ಪ್ರಾರಂಭವಾಗುತ್ತದೆ. ಅರ್ಜುನನ ವಿಷಾದವೇ ಭಗವದ್ಗೀತೆಯ ಬೋಧನೆಗೆ ನಾಂದಿಯಾಯಿತು. ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ರೇಷ್ಠ ಪುರುಷರಿಗೆ ಸರಿಹೊಂದದ ಸ್ವರ್ಗವನ್ನು ಪಡೆಯಲು ಸಹಾಯಕವಲ್ಲದ ನಿನ್ನ ವೀರತ್ವಕ್ಕೆ ಅಪಕೀರ್ತಿಯನ್ನು ತರುವ ಈ ದೌರ್ಬಲ್ಯವು ಇಂತಹ ವಿಷಮ ಸ್ಥಿತಿಯಲ್ಲಿ ನಿನಗೆ ಎಲ್ಲಿಂದ ಬಂತು ಎಂದೆನ್ನುತ್ತಾನೆ ಭಗವಂತ. ರಣರಂಗದಲ್ಲಿ ಏನು ಮಾಡಬೇಕೆಂದು ತೋಚದೆ ಗಾಂಡೀವವನ್ನು ಕೆಳಗಿಟ್ಟು ತಲೆಗೆ ಕೈಹೊತ್ತು ಕುಳಿತ ಅರ್ಜುನನಲ್ಲಿ ಉಂಟಾದ ಕ್ಷಣಿಕ ಭಯವನ್ನು ಹಾಗೂ ಅರ್ಥವಿಲ್ಲದ ಅನುಮಾನಗಳನ್ನು ಹೊಡೆದೋಡಿಸುವ ತತ್ವಶಾಸ್ತ್ರ ಈ ಅಧ್ಯಾಯದ ಶ್ಲೋಕಗಳಲ್ಲಿವೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವೊಮ್ಮೆ ಇಂತಹ ಮಾನಸಿಕ ದೌರ್ಬಲ್ಯ ಉಂಟಾಗುತ್ತದೆ. ಹಿತೈಷಿಯಾದವರು ಅದನ್ನು ಸರಿಯಾಗಿ ತಿಳಿಸಿಕೊಟ್ಟಾಗ ಆ ವ್ಯಕ್ತಿ ವಾಸ್ತವಕ್ಕೆ ಬರುತ್ತಾನೆ. ಇತರರು ತನ್ನ ತಪ್ಪನ್ನು ಬೆರಳು ತೋರಿಸಿ ತಿಳಿಸಿದಾಗಲೂ ಅವರ ಸಲಹೆಗಳನ್ನು ತಿರಸ್ಕರಿಸಿ ತಾನೇ ಸರಿ ಎಂದು ತೀರ್ಮಾನಿಸುವವನು ಅನಾರ್ಯನಾಗುತ್ತಾನೆ. ವೀರನಾದ ಕ್ಷತ್ರಿಯನು ತನ್ನ ದೇಶದಲ್ಲಾಗಲಿ ತನ್ನ ಸುತ್ತಮುತ್ತಲಿನಲ್ಲಾಗಲಿ ಅಧರ್ಮ ನಡೆಯುತ್ತಿರುವುದನ್ನು ಕಂಡಾಗ ಸುಮ್ಮನಿರಬಾರದು. ಧರ್ಮಕ್ಕೆ ವಿರುದ್ಧವಾಗಿ ಅಧರ್ಮದ ಪರವಾಗಿ ನಿಂತ ಯಾರೇ ಆದರೂ ಅವರು ಅಧರ್ಮಿಗಳು. ತನ್ನ ಮನಕ್ಕೆ ಅಂಟಿದ ಮಾಯೆಯನ್ನು ದೂರ ಮಾಡಿ ಬಂದ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿದಾಗ ಮರಣ ಬಂದರೂ ಅದು ಶ್ರೇಷ್ಠ ಎಂಬ ಉಪದೇಶವನ್ನು ಭಗವಂತ ನೀಡುತ್ತಾನೆ. ಭಗವಂತನಿಂದ ಬಂದ ಸೂಜಿಯಂತೆ ಚುಚ್ಚುವ ನುಡಿಗಳಾದ ಕುತಸ್ತ್ವಾಕಶ್ಮಲಮಿದಂ, ಅನಾರ್ಯ ಇತ್ಯಾದಿ ಪದಗಳು ಅರ್ಜುನನ ಮರ್ಮಕ್ಕೆ ತಾಗಿದಾಗ ಭಗವಂತ ಉಪದೇಶಿಸಿದಂತೆಯೇ ತನ್ನ ದೌರ್ಬಲ್ಯವನ್ನು ಕಡೆಗಣಿಸಿ ಭಗವಂತನನ್ನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಿ ಭಗವಂತನಿಂದ ಜೀವನಕ್ಕೆ ಬೇಕಾದ ಹಲವಾರು ಉಪದೇಶಗಳನ್ನು ಸ್ವೀಕರಿಸಿ ಅರ್ಜುನ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಹರಿ ಓಂ.